ಆಪರೇಷನ್ ಸಿಂಧೂರದ ಬಳಿಕ ಏಪ್ರಿಲ್ 17ರಿಂದ ಐಪಿಎಲ್ ಪುನರಾರಂಭವಾಗಲಿದೆ. ಜೂನ್ 3ಕ್ಕೆ ಐಪಿಎಲ್ ಫೈನಲ್ ಪಂದ್ಯವಾಗಲಿದ್ದು ಏಪ್ರಿಲ್ 17ಕ್ಕೆ ಆರ್ಸಿಬಿ ವರ್ಸಸ್ ಲಕ್ನೋ ಪಂದ್ಯ ಆಡಲಿದೆ. ಬಳಿಕ ಐಪಿಎಲ್ ಪುನರಾರಂಭಗೊಳ್ಳಲಿದೆ. ಏಪ್ರಿಲ್ 17ರಿಂದ ಐಪಿಎಲ್ ಪುನರಾರಂಭಗೊಳ್ಳಲಿದ್ದು ಜೂನ್ 3ಕ್ಕೆ ಐಪಿಎಲ್ ಫೈನಲ್ ಪಂದ್ಯ ನಡೆಯಲಿದೆ. ಇನ್ನು ಪುನರಾರಂಭದ ಮೊದಲ ಪಂದ್ಯ ಏಪ್ರಿಲ್ 17ಕ್ಕೆ ಆರ್ಸಿಬಿ ವರ್ಸಸ್ ಲಕ್ನೋ ಮ್ಯಾಚ್ ನಡೆಯಲಿದ್ದು ಈಗಾಗಲೇ ಆರ್ಸಿಬಿಯು ಪಾಯಿಂಟ್ಸ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇನ್ನೇನು ಫೈನಲ್ ತಲುಪಿ ಕಪ್ ಗೆಲ್ಲುವ ನಿರೀಕ್ಷೆಯಲ್ಲಿದೆ ಆರ್ಸಿಬಿ ತಂಡ. ಪ್ಲೇ ಆಫ್ ಹಂತದಲ್ಲಿರುವಂಥ ಆರ್ಸಿಬಿ ತಂಡ ಈಗ ಮೇ 17ರಿಂದ ಆಪರೇಷನ್ ಸಿಂಧೂರದ ಬಳಿಕ ಮೇ 17ರಿಂದ ಐಪಿಎಲ್ ಪುನರಾರಂಭಗೊಳ್ಳಲಿದೆ. ಜೂನ್ 3ಕ್ಕೆ ಐಪಿಎಲ್ ಫೈನಲ್ ಪಂದ್ಯ ಆಡಲಿದ್ದು ಇನ್ನು ಬೆಂಗಳೂರಿನಲ್ಲಿ ಮೇ 17ಕ್ಕೆ ಆರ್ಸಿಬಿ ವರ್ಸಸ್ ಕೆಕೆಆರ್ ಪಂದ್ಯ ನಡೆಯಲಿದೆ. ಏಪ್ರಿಲ್ 17ಕ್ಕೆ ಆರ್ಸಿಬಿ ವರ್ಸಸ್ ಲಕ್ನೋ ಪಂದ್ಯ ನಡೆಯಲಿದ್ದು ಲೀಗ್ನ ಮೊದಲ ಪಂದ್ಯ ಲಕ್ನೋ ವರ್ಸಸ್ ಆರ್ಸಿಬಿ. ಲಕ್ನೋ ಅವರು ಮೊದಲ ಬಾರಿ ನಮ್ಮ ಜೊತೆ ಈ ಸೀಸನ್ನಲ್ಲಿ ಆಡಲಿದ್ದಾರೆ. ಇನ್ನು ಏಪ್ರಿಲ್ 17ಕ್ಕೆ ಲಕ್ನೋ ವರ್ಸಸ್ ಆರ್ಸಿಬಿ ಪಂದ್ಯ ಬಹಳ ವಿಜೃಂಭಣೆಯಿಂದ ನಡೆಯಲಿದ್ದು ಜೂನ್ 3ಕ್ಕೆ ಐಪಿಎಲ್ ಫೈನಲ್ ಪಂದ್ಯ ಆಡಲಿದೆ. ಇನ್ನೇನು ಆಲ್ಮೋಸ್ಟು ಎಲ್ಲ ತಂಡಗಳು ಕೂಡ ಪ್ಲೇ ಆಫ್ ಹಂತದಲ್ಲಿವೆ. ಇನ್ನು ಆರ್ಸಿಬಿ ಮೊದಲ ಸ್ಥಾನದಲ್ಲಿದ್ದು ಗುಜರಾತ್ ಟೈಟನ್ಸ್ ಕೂಡ ಎರಡನೇ ಸ್ಥಾನದಲ್ಲಿದೆ. ಇನ್ನು ಮುಂಬೈ ಇಂಡಿಯನ್ಸ್ ಕೂಡ ಪ್ಲೇ ಆಫ್ ರೇಸ್ನಲ್ಲಿದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವಂಥದ್ದು ಐಪಿಎಲ್ ಪಂದ್ಯ. ಈಗ ಇದರ ಮಧ್ಯೆ ಆಪರೇಷನ್ ಸಿಂಧೂರದ ಸಲುವಾಗಿ BCCI ಐಪಿಎಲ್ ಮ್ಯಾಚ್ಗಳನ್ನು ರದ್ದುಗೊಳಿಸಿತ್ತು. ಅದಾದ ಬಳಿಕ ಈಗ ಮೇ 17ಕ್ಕೆ ಕದನ ವಿರಾಮ ಆದ ಬಳಿಕ ಮೇ 17ಕ್ಕೆ ಐಪಿಎಲ್ ಪುನರಾರಂಭವಾಗಲಿದೆ.